ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮೊದಲ ಆರೋಪಿ ಪವಿತ್ರ ಗೌಡ ನನಗೆ ಮನೆ ಊಟ ಕೊಡಿಸಿ ಎಂದು ಕೋರ್ಟ್ಗೆ ಮನವಿ ಮಾಡಿದ್ರು. ಜೈಲೂಟ ತಿಂದ್ರೆ ನನಗೆ ಅಲರ್ಜಿ ಆಗುತ್ತೆ ಸ್ವಾಮಿ ಅಂತ ಕಣ್ಣೀರ್ ಹಾಕಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಪವಿತ್ರ ಗೌಡ ಸೇರಿದಂತೆ ಮೂವರು ಆರೋಪಿಗಳಿಗೆ ವಾರಕ್ಕೊಮ್ಮೆ ಮಾತ್ರ ಮನೆ ಊಟ ನೀಡಲು ಅನುಮತಿ ನೀಡಿದೆ. ಇನ್ನು ಈ ವಿಚಾರಕ್ಕೆ ಜಡ್ಜ್ ಏನಂದ್ರು ಗೊತ್ತಾ? ಫುಲ್ ಡೀಟೇಲ್ಸ್ ಎಲ್ಲಿದೆ, ಈ ಸ್ಟೋರಿ ನೋಡಿ. ದಚ್ಚು ಮನದರಸಿಗೆ ಸಿಕ್ತು ಕೊನೆಗೂ ಗುಡ್ ನ್ಯೂಸ್. ಪವಿತ್ರ ಗೌಡ ಆಸೆಗೆ ಓಕೆ ಎಂದ ಸೆಷನ್ ಕೋರ್ಟ್. ಇಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು. ಜೈಲಿನಿಂದ 7 ಆರೋಪಿಗಳು ಹಾಗೂ ಇನ್ನುಳಿದಂತೆ 10 ಆರೋಪಿಗಳು ಖುದ್ದಾಗಿ ಕೋರ್ಟ್ಗೆ ಹಾಜರಾಗಿದ್ರು. ಈ ಹಿಂದಿನ ಪ್ರತಿವಾದದ ಸಮಯದಲ್ಲಿ ಆರೋಪಿ ಪವಿತ್ರ ಗೌಡ ಸೇರಿದಂತೆ 2 ಆರೋಪಿಗಳು ಮನೆ ಊಟ ಕೊಡಿಸಿ ಎಂದು ಜಡ್ಜ್ ಬಳಿ ಮನವಿ ಮಾಡಿದ್ರು. ವಿಚಾರಣೆ ಬಳಿಕ ಆದೇಶವನ್ನ ಕಾಯ್ದಿರಿಸಿದ್ದ ಕೋರ್ಟ್ ಇಂದು ಆದೇಶ ನೀಡಿದೆ. ಪ್ರಮುಖವಾಗಿ ವಾರಕ್ಕೊಮ್ಮೆ ಪವಿತ್ರ ಗೌಡ, ನಾಗರಾಜ್ ಹಾಗೂ ಲಕ್ಷ್ಮಣ್ಗೆ ಮನೆ ಊಟ ನೀಡಲು ಅವಕಾಶ ಕೊಡುವಂತೆ ಪೊಲೀಸ್ ಇಲಾಖೆಗೆ ಆದೇಶಿಸಿದೆ. ಪ್ರಜ್ವಲ್ ರೇವಣ್ಣಗೆ ಮನೆಯೂಟ ಇದೆ, ನನಗೆ ಯಾಕಿಲ್ಲ? ಇನ್ನು ವಾದ ಪ್ರತಿವಾದದ ಸಮಯದಲ್ಲಿ ಪವಿತ್ರ ಗೌಡ ಪರ ವಕೀಲರಾದ ಬಾಲನ್ ಉದಾಹರಣೆಯೊಂದರ ಸಮೇತ ಕೋರ್ಟ್ನಲ್ಲಿ ವಾದ ಮಂಡಿಸಿದ್ರು. ಅತ್ಯಾಚಾರ ಅಪರಾಧಿಯಾಗಿರೋ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಹಲವರಿಗೆ ಮನೆ ಊಟ ಸಿಗ್ತಿದೆ. ಆದರೆ ಪ್ರಸ್ತುತ ಆರೋಪಿಯಾಗಿರುವ ನಮ್ಮ ಕಕ್ಷಿದಾರರಿಗೆ ಯಾಕೆ ಮನೆ ಊಟ ಇಲ್ಲ ಎಂಬ ಪ್ರಶ್ನೆಯನ್ನ ಮುಂದಿಟ್ರು. ಪ್ರಾಸಿಕ್ಯೂಷನ್ ಪರ ವಕೀಲರಾದ ಪ್ರಸನ್ನ ಕುಮಾರ್ ಸದ್ಯ ಜೈಲಿನಲ್ಲಿ 4700 ಜನ ಕೈದಿಗಳಿದ್ದಾರೆ. ಎಲ್ಲರೂ ಮನೆ ಊಟ ಕೇಳಿದ್ರೆ ಏನ್ ಮಾಡೋದು ಎಂಬ ಪ್ರಶ್ನೆಯನ್ನ ಕೂಡ ಹಾಕಿದ್ರು. ಇವೆಲ್ಲವನ್ನ ಅಳೆದು ತೂಗಿ ನ್ಯಾಯಾಧೀಶರು ಪವಿತ್ರಳಿಗೆ ವಾರಕ್ಕೊಮ್ಮೆ ಮನೆ ಊಟ ಮಾಡುವಂತೆ ಸೂಚಿಸಿದೆ. ಒಟ್ಟಾರೆ ಜೈಲೂಟ ತಿಂತಿದ್ದವರಿಗೆ ಕೋರ್ಟ್ ಆದೇಶದಿಂದ ವಾರಕ್ಕೊಮ್ಮೆಯಾದ್ರೂ ಮನೆ ಊಟ ಸವಿಯುವ ಸೌಲಭ್ಯ ಸಿಕ್ಕಿದೆ. ಈ 3 ಆರೋಪಿಗಳ ಸೌಲಭ್ಯವನ್ನ ನೋಡಿ ಮತ್ತಿನ್ಯಾವ ಆರೋಪಿಗಳು ನನಗೂ ಮನೆ ಊಟ ಬೇಕು ಎಂದು ಅರ್ಜಿ ಹಾಕ್ತಾರೋ ಕಾದ್ ನೋಡಬೇಕಿದೆ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.